ಇನ್ನು ನಿಂತಿದ್ದಂತಹ ಎರಡು ಕಾರುಗಳಿಗೆ ಶಾಸಕ ಸಿಟಿ ರವಿ ಕಾರು ಡಿಕ್ಕಿ ಹೊಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಶಾಸಕ ಸಿಟಿ ರವಿ ಸ್ಥಳಕ್ಕೆ ಬರುವಂತೆ ಒತ್ತಾಯ ಮಾಡಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಬಿಜೆಪಿ ಶಾಸಕ ಸಿಟಿ ರವಿ ಸ್ಥಳಕ್ಕೆ ಬರಬೇಕು. ತುಮಕೂರು ಜಿಲ್ಲೆ ಕುಣಿಗಲ್ ಆಸ್ಪತ್ರೆ ಬಳಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಹಿಟ್ ಅಂಡ್ ರನ್ ಆದ್ಮೇಲೆ ಅವ್ರು ಎಲ್ಲಿ ಹೋಗಿದ್ದಾರೆ, ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರಾ, ಫಸ್ಟ್ ಏಡ್ ಅನ್ನು ತಗೊಂಡು ಅವರಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಿದ್ರೆ ಯಾಕೆ ಬರ್ತಾ ಇಲ್ಲ? ಘಟನಾ ಸ್ಥಳಕ್ಕೆ ಅವರು ಬರಬೇಕು ಅಂತ ಹೇಳಿ ಸಿಟಿ ರವಿ ಅವರಿಗೆ ಧಿಕ್ಕಾರವನ್ನ ಕೂಗಿ ಕುಣಿಗಲ್ ಆಸ್ಪತ್ರೆಯ ಬಳಿಯಲ್ಲಿ ಮೃತಪಟ್ಟಂತವರ ಸ್ನೇಹಿತರು ಜೊತೆಗೆ ಸಂಬಂಧಿಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಚೆನ್ನಾಗಿದ್ದಾರೆ. ಮಹೇಶ್, ಎರಡು ವಿಚಾರ ಇದೆ. ಒಂದು FIR ದಾಖಲಾಗಿದೆ ಸಿಟಿ ರವಿಯವರ ವಿರುದ್ಧ, ಮತ್ತೊಂದು ಅವರ ಸ್ನೇಹಿತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸ್ಥಳಕ್ಕೆ ಸಿಟಿ ರವಿಯವರು ಬರಬೇಕು ಅಂತ. ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಲ್ಲಿ ಮಹೇಶ್? ಹೌದು ಆನಂದ್, ಸದ್ಯ ಏನು ಸಿಟಿ ರವಿ ಕಾರು ಡಿಕ್ಕಿ ಪ್ರಕರಣ ಸಂಬಂಧಪಟ್ಟಂಗೆ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಸಿಟಿ ರವಿ ವಿರುದ್ಧ ದೂರು ದಾಖಲಾಗಿರುವಂತದ್ದು. ಏನು 279 ಮತ್ತೆ 337 ಹಾಗೂ 304A ಅಡಿ ದೂರು ದಾಖಲಾಗಿರುವಂತದ್ದು. ಅಂದ್ರೆ ಈಗ ಸದ್ಯ ಇವರ ವಿರುದ್ಧ ಪ್ರತಿಭಟನೆ ಕೂಡ ನಡೆಸ್ತಾ ಇರುವಂತದ್ದು. ಅಂದ್ರೆ ಇವರು ಏನು ಆಕ್ಸಿಡೆಂಟ್ ಮಾಡಿದ್ದಾರೆ, ಮತ್ತೆ ಇಲ್ಲಿ ಕೆಲವರಿಗೆ ಇಂಜುರಿ ಆಗಿದೆ, ಮತ್ತೆ ಕೆಲವರು ಏನು ಡೆತ್ ಆಗಿರುವಂತಹ ಸೆಕ್ಷನ್ ಅಡಿ ಒಂದು ದೂರು ಕೂಡ ದಾಖಲಿಸಿರುವಂತದ್ದು. ಅಂದ್ರೆ ಏನು ಸುಮಾರು ಇವರ ಏನು ಕಳೆದ ರಾತ್ರಿ ನಡೆದಂತ ಒಂದು ಗುಂಡಾವರ್ತನೆ ಕೂಡ ತೋರಿದ್ದಾರೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದ್ರೆ ಘಟನೆ ನಡೆದ ಬಳಿಕ ಒಂದು ಸಮಾಧಾನ ಮಾಡಲು ಯತ್ನ ಮಾಡೋದಿಲ್ಲ, ಮತ್ತೆ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿ ಕೂಡ ಹೇಳೋದಿಲ್ಲ, ಒಂದು ಕಣ್ಣೆ ಕೂಡ ತೋರೋದಿಲ್ಲ ಅನ್ನೋ ಒಂದು ವಿಚಾರಕ್ಕೋಸ್ಕರ ಈಗ ಏನು ಅವರ ಯುವಕರ ತಂಡದಲ್ಲಿದ್ದಂತ ಸುಮಾರು 20ಕ್ಕೂ ಅಂದ್ರೆ ಈಗ ಸದ್ಯ ಬೆಳಗ್ಗೆಯಿಂದ ಊರಿಂದಿನಿಂದ ಕೂಡ ಬಂದಿರುವಂತದ್ದು ಹುಡುಗರು, ಈ ಒಂದು ಸ್ಥಳೀಯರು ಕೂಡ ಈಗ ಸೇರ್ಕೊಂಡು ಆಸ್ಪತ್ರೆ ಬಳಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಂದ್ರೆ ಗುಂಡಾವರ್ತನೆ ತೋರಿದ್ದಾರೆ ಅಂತ ಹೇಳಿ ಬಿಜೆಪಿ ಶಾಸಕ ಸಿಟಿ ರವಿ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅವರು ಕೂಡಲೇ ಆ ಸ್ಥಳಕ್ಕೆ ಆಗಮಿಸಬೇಕು, ನಮಗೆ ಏನು ಒಂದು ಈ ಒಂದು ಸಮಾಧಾನ ಪಡಿಸುವ ಯತ್ನ ಕೂಡ ಮಾಡಿಲ್ಲ, ಹೀಗಾಗಿ ಸ್ಥಳಕ್ಕೆ ಆಗ್ರಹಿಸಿ ಈ ಒಂದು ಏನಾದ್ರು ಇದಕ್ಕೆ ಒಂದು ನ್ಯಾಯ ಕೂಡ ಕೊಡಿಸ್ಬೇಕು ಅಂತ ಹೇಳಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಈಗಾಗಲೇ ಕಳೆದ ರಾತ್ರಿ ಆಗಿರುವಂತಹ ಒಂದು ಘಟನೆ ಬೆಳಗ್ಗೆ ಈಗ 8:30 ಸುಮಾರಿಗೆ ದೂರು ದಾಖಲಾಗಿರುವಂತದ್ದು. ಅಂದ್ರೆ ಸುಮಾರು 3 ಈಗಾಗಲೇ ಹೇಳಿದಂತೆನೆ 304A ಮತ್ತೆ 279, 337 ಅಡಿ ಸೆಕ್ಷನ್ ಹಾಕಿ ಪೊಲೀಸರು ಕೂಡ ಇದು ಮಾಡಿದ್ರು. ಮತ್ತೊಂದು ಕಡೆ ಪೊಲೀಸರು ಇಲ್ಲಿ ಪ್ರತಿಭಟನೆ ನಡೀತಾ ಇದ್ರು ಕೂಡ ಅಲ್ಲಿ ಯಾವುದೇ ರೀತಿ ಪೊಲೀಸರು ಬಂದು ಅವರನ್ನ ಸಮಾಧಾನ ಮಾಡುವಂತ ಕೂಡ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿಲ್ಲ. ಅಂದ್ರೆ ಆಸ್ಪತ್ರೆ ಬಳಿ ಯಾವುದೇ ಪೊಲೀಸರು ಇಲ್ಲ. ಕೇವಲ ಈ ಒಂದು ನಾವು ಕೂಡ ಬೆಳಗ್ಗೆಯಿಂದ ಇಲ್ಲೇ ಒಂದು ಇರುವಂತದ್ದು, ಒಂದು PSI ಮಾತ್ರ ಒಂದು ಈ ಒಂದು ಚಾರ್ಜ್ ಅನ್ನ ತೆಗೆದುಕೊಂಡು ಒಂದು ಆ ಪ್ರಕರಣವನ್ನ ಇದ್ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಮೇಲಾಧಿಕಾರಿಗಳು ಅಂದ್ರೆ DOSP ಇರ್ಬೋದು ಮತ್ತೆ SP ಇರ್ಬೋದು ಸ್ಥಳಕ್ಕೆ ಭೇಟಿ ನೀಡಿ ಏನಾಯ್ತು ಅಂತ ಪರಿಶೀಲನೆ ನಡೆಸಿಲ್ಲ. ಸದ್ಯ ಪ್ರತಿಭಟನೆ ಮುಂದುವರೆದಿದ್ದು ಒಂದು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ನಮಗೆ ಈ ಒಂದು ಇಬ್ರು ಡೆತ್ ಆಗಿದ್ದಾರೆ, 3ಕ್ಕೂ ಹೆಚ್ಚು ಜನ ಕೈಕಾಲಿಗೆ ಫ್ರಾಕ್ಚರ್ ಆಗಿದೆ, ಅವರನ್ನ ಇಲ್ಲಿ ಆಗೋದಿಲ್ಲ ಅಂತ ಹೇಳಿ ಈಗಾಗಲೇ ಆಸ್ಪತ್ರೆಯಿಂದ ಏನು ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆ ಕೂಡ ರೆಫರ್ ಮಾಡಿದ್ರೆ, ಇಷ್ಟೆಲ್ಲ ಆದ್ರೂ ಕೂಡ ಬೆಳಗ್ಗೆಯಿಂದ ಮಾಧ್ಯಮಗಳು ವರದಿ ಮಾಡಿದ್ರು ಕೂಡ ಇದುವರೆಗೆ ಯಾವುದೇ ರೀತಿ ಒಂದು ಮಾನವೀಯತೆಗೋಸ್ಕರ ಆದ್ರೂ ಸಿಟಿ ಪ್ರತಿಕ್ರಿಯೆ ನೀಡಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಆನಂದ್, ಅಲ್ಲ ಮಹೇಶ್, ಸದ್ಯ ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಜೊತೆಗೆ ಆ ವಿಡಿಯೋದನ್ನ ನೋಡ್ತಾ ಹೋಗ್ತಾ ಇದ್ವಿ, ಅಲ್ಲಿದ್ದಂತಹ ಸ್ಥಳೀಯರು ಪ್ರತ್ಯಕ್ಷದರ್ಶಿಗಳು ಕೇಳ್ತಾ ಇದ್ರು, ಯಾಕೆ ಬಂದು ಗುದ್ದಿದ್ರಿ, ಯಾಕೆ ಕುಡಿದು ವಾಹನ ಚಲಾಯಿಸ್ತಾ ಇದ್ರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ರು. ಆ ವಿಚಾರವಾಗಿ ಏನಾದರೂ ಗೊತ್ತಾಗಿದೆಯಾ? ದೂರಿನಲ್ಲಿ ಏನಾದರೂ ಕುಡಿದು ವಾಹನ ಚಲಾಯಿಸ್ತಾ ಇದ್ರು ಅಂತ ಏನಾದರೂ ದೂರಿನಲ್ಲಿ ದಾಖಲು ಮಾಡಲಾಗಿದೆ ಏನು ಮಹೇಶ್? ಹೌದು ಆನಂದ್, ಸದ್ಯಕ್ಕೆ ಏನು ಅವರು ಕುಡಿದು ವಾಹನ ಚಲಾಯಿಸ್ತಾ ಇದ್ರು ಅಂತ ಹೇಳಿ ಯುವಕರು ಆರೋಪ ಮಾಡಿರುವಂತದ್ದು. ಅಂದ್ರೆ ಅವ್ರು ಕುಡಿದಿದ್ರು, ಇದಕ್ಕೋಸ್ಕರನೇ ಒಂದು ಘಟನೆ ನಡೆಸಿರೋದು. ಅಂದ್ರೆ ಏನು ಕುಣಗಲ್ ಹೊರವಲಯ ಇರುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಹೈವೇ ಪಕ್ಕದಲ್ಲಿ ನಿಲ್ಸ್ಕೊಂಡು ಏನು ಮೂತ್ರ ವಿಸರ್ಜನೆ ಮಾಡ್ತಾ ಇರ್ಬೇಕಾದ್ರೆ ಅಂದ್ರೆ ಬೇರೆ ಊರಿಗೆ ಹೋಗ್ಬೇಕಾಗುತ್ತೆ. ಹೀಗಾಗಿ 2 ಕಾರಿನಲ್ಲಿ ಇದ್ದಂತ ಏನು ಪರಸ್ಪರ ಸ್ನೇಹಿತರು ಬದಲಾಗ್ತಾ ಇರ್ಬೇಕಾದ್ರೆ ಏಕಾಏಕಿ ಒಂದು 140-150 ಕಿಲೋಮೀಟರ್ ವೇಗದಲ್ಲಿದ್ದಂತ ಫಾರ್ಚುನರ್ ಕಾರ್ ಬರುತ್ತೆ. ಅವರು ಸಿಟಿ ರವಿ ಅವರು ಅಂತ ಹೇಳಿ ಈಗ ನಾವು ಏನಲ್ಲಿ ಸ್ಥಳದಲ್ಲಿ ಒಂದು ಮೋರಿ ಕೂಡ ಇರುವಂತದ್ದು. ಅಂದ್ರೆ ಒಂದು ಕಾರ್ನರ್ ಇರುತ್ತೆ, ಮೋರಿ ಪಕ್ಕದಲ್ಲಿ ನಿಲ್ಸ್ಕೊಂಡು ಇವರು ಈ ರೀತಿ ಒಂದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಏಕಾಏಕಿ ಫಾರ್ಚುನರ್ ಕಾರ್ ಬಂದು ಡಿಕ್ಕಿ ಹೊಡುತ್ತೆ. ಡಿಕ್ಕಿ ಹೊಡೆದಂತ ರಭಸಕ್ಕೆ ಸುಮಾರು ದೂರಿಗೆ ಒಂದು 100 ಮೀಟರ್ ದೂರಿಗೆ ಕೂಡ ಕಾರು ಚಲಾವಣೆ ಆಗುತ್ತೆ. ಅಂದ್ರೆ ಅದಾದ ಬಳಿಕ ಫಾರ್ಚುನರ್ ಕಾರು ಪಲ್ಟಿ ಹೊಡೆದು ಮತ್ತೆ ಲೆಫ್ಟ್ ಸೈಡ್ಗೆ ಕ್ರಾಸ್ ಆಗುತ್ತೆ. ಈಗ ಆ ವೇಳೆನೆ ಕಾರಿನಲ್ಲಿ ಸಿಟಿ ರವರಿಗೆ ಒಂದು ಸೇಫ್ಟಿ ಒಂದು ಅಲ್ಲಿ ಸೇಫ್ ಆಗ್ತಾರೆ. ಅಂದ್ರೆ ಕಾರು ಮಾತ್ರ ಜಖಮ್ ಆಗುತ್ತೆ, ಅದರಲ್ಲಿರುವಂತ ಯಾವುದೇ ರೀತಿ ಡ್ರೈವರ್ಗಾಗಿರ್ಬೋದು ಮತ್ತೆ
ಇತರ ಇವ್ರಿಗೂ ಯಾವ್ದು ಕೂಡ ತೊಂದರೆ ಆಗೋದಿಲ್ಲ, ಸಣ್ಣ ಪುಟ್ಟ ಗಾಯ ಆಗುತ್ತೆ. ಈ ವೇಳೆ ಅವರು ನಾನೇನು ಇಲ್ಲಿಂದ ಓಡೋಗ್ತೀನ ಅಂತ ಕೂಡ ವಿಡಿಯೋದಲ್ಲಿ ಹೇಳಿರುವಂತದ್ದು. ಅಂದ್ರೆ ನಾನು ಎಲ್ಲೂ ಹೋಗಲ್ಲ, ಎಲ್ಲೇ ಇರ್ತೀನಿ ಸುಮ್ನೆ ಇರಪ್ಪ ಅಂತ ಹೇಳ್ಬಿಟ್ಟು ಅವ್ರು ಹೇಳಿ, ಅಂದ್ರೆ ಅವ್ರು ಮಾತಾಡುವಂತ ವೇಳೆಯಲ್ಲಿನೇ ಆಗಾಗ್ಲೇನೆ ಒಂದು ಏನು ಮದ್ಯಪಾನ ಮಾಡಿದ್ರು ಅಂತ ಹೇಳಿ ಮಾಹಿತಿ ಇರುವಂತದ್ದು. ಮತ್ತೊಂದು ಕಡೆ ಕಾರಿನಲ್ಲಿ ಕೆಲವೊಂದು ಟ್ಯಾಬ್ಲೆಟ್ಸ್ ಅಂದ್ರೆ ಆಲ್ಕೋಹಾಲ್ ಸಂಬಂಧಪಟ್ಟ ಒಂದು ಕೇಸರಿ ಕಲರ್ ಟ್ಯಾಬ್ಲೆಟ್ ಕೂಡ ಬರ್ತಾ ಇರುವಂತದ್ದು. ಈಗಾಗಲೇ ಅದನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂತ, ಅದನ್ನು ಯಾವ ರೀತಿ ಯಾವ ಟ್ಯಾಬ್ಲೆಟ್ ಮತ್ತೆ ಮದ್ಯಪಾನ ಮಾಡಿರ ಅಂತ ಹೇಳಿ ಮತ್ತೊಂದು ಕಡೆ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಅನುಮಾನಾಸ್ಪದವಾಗಿ ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ನಡೆದ್ರು ಕೂಡ ಏನೋ ಸಣ್ಣ ಪುಟ್ಟ ಗಾಯ ಆಗಿದ್ರೆ ಪರವಾಗಿಲ್ಲ, ಅವ್ರನ್ನ ಸಮಾಧಾನ ಪಡಿಸಿ ಇಲ್ಲಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ನೋಡಿಸಿ ಕಳಿಸಬಹುದಾಯ್ತು. ಆದ್ರೆ ಇಬ್ಬರು ಡೆತ್ ಆಗಿದ್ದಾರೆ, 3ಕ್ಕೂ ಅಧಿಕ ಜನರಿಗೆ ಗಾಯ ಆಗಿದೆ. ಈ ಸಮಾಧಾನ ಪಡಿಸುವಂತ ಅವರಿಗೆ ಅಭಿಪ್ರಾಯ ಕೂಡ ಮಾಡಿಲ್ಲ. ಯಾಕಂದ್ರೆ ಇಲ್ಲೇ ಇರ್ಬೇಕಾಗಿತ್ತು. ಏನು ಕಳೆದ ರಾತ್ರಿ 1:30 ನಡೆದಂತ ಸಂದರ್ಭದಲ್ಲಿ ಇದುವರೆಗೂ ಕೂಡ ಯಾರು ರೀತಿ ಇಲ್ಲ, ಸ್ಥಳದಲ್ಲಿ ಇದ್ದವರಿಗೆ ಒಂದು ಸಮಾಧಾನ ಪಡಿಸುವ ಅಭಿಪ್ರಾಯ ವ್ಯಕ್ತಪಡಿಸಬೇಕಾಗಿತ್ತು. ಆದ್ರೆ ಇದುವರೆಗೂ ಸಿಟಿ ರವಿ ಆಗಲಿ ಅವ್ರ ತಂಡದವರು ಯಾರು ಇಲ್ಲ. ಹೀಗಾಗಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಗೆ ಆಕ್ಷನ್ ಮಾಡೋದು ಅನ್ನೋದಕ್ಕಿಂತ ಅವರೇ ಮಾನವೀಯವಾಗಿ ನಮ್ಮ ಜೊತೆ ವರ್ತನೆ ಮಾಡಿಲ್ಲ, ನಮ್ಗೆ ಸಮಾಧಾನ ಮಾಡಿಲ್ಲ, ಈ ರೀತಿ ಏನೋ ಆಗಿದ್ದಾಗಿದೆ ಅಂತ ಹೇಳ್ಬಿಟ್ಟು ಒಂದು ಕೇಸ್ ಮಾಡಿಸಿರೋದಾಗಿರ್ಬೋದು, ಮತ್ತೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸೋದಾಗಿರ್ಬೋದು, ಇದು ಯಾವುದೇ ರೀತಿ ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ. ಹೀಗಾಗಿ ಅವ್ರೇನು ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಸುಮಾರು 5 ರಿಂದ 10 ನಿಮಿಷಗಳ ಕಾಲ ಮಾತ್ರ ಇದ್ರು ನಮ್ಮ ಜೊತೆ. ಬಳಿಕ ಈ ಒಂದು ನಾವು ಕೇಳಿದಾಗ ಪರಸ್ಪರ ವಾಪಸ್ ಕೇಳಿದಾಗ ಅಲ್ಲಿ